ಹಾಯ್ ಎಲ್ರಿಗೂ ನಮಸ್ಕಾರ. ಯೋಗಿತಾ ಇನ್ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಯೋಗಿತಾ ಸಿಂಗ್ ಅಂತ. ಸಮ್ಮರ್ ವೆಕೇಷನ್ಗೆ ಅಂತ ಒಂದಷ್ಟು ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದೀನಿ, ಎಲ್ಲ ಹೊಸ ಕಲೆಕ್ಷನ್ಸ್. ಇನ್ನೇನು ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವೇನಾದ್ರು ಒಂದು ಕಂಫರ್ಟಬಲ್ ಡ್ರೆಸ್ಸಸ್ನ ಹುಡುಕ್ತಾ ಇದ್ರೆ ಖಂಡಿತ ಇದನ್ನು ಟ್ರೈ ಮಾಡಿ. ಸೊ ನಾನು ಪ್ರೈಸ್ ಮತ್ತು ಅದ್ರದ್ದು ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ, ಮತ್ತು ವಿಡಿಯೋ ಕೂಡ ಶೋ ಮಾಡ್ತೀನಿ ಹೇಗಿದೆ ಅಂತ ವೇರ್ ಮಾಡಾದ್ಮೇಲೆ. ಸೊ ಬನ್ನಿ, ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಮತ್ತು ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಹೊಸ ಈ ಥರ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ನಿಮಗೆ ಯೂಸ್ ಕೂಡ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಟೋಟಲ್ ಆಗಿ ಇಷ್ಟು ಕಲೆಕ್ಷನ್ಸ್ನ ತರಿಸಿದ್ದೀನಿ, ಇನ್ನೂ ಇದೆ. ಸೊ ಎಲ್ಲ ಒಂದೊಂದಾಗಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಬನ್ನಿ. ಫಸ್ಟ್ ಒನ್ ಬಂದು ಇದು ಫ್ಲೋರಲ್ ಪ್ರಿಂಟ್ ಇರೋ ನಿಮಗೆ ಒಂದು ಗೌನ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಈ ಥರ ಗೌನ್ಸ್ ತುಂಬಾ ಇಷ್ಟ, ಫ್ಲವರ್ ಪ್ರಿಂಟೆಡ್ ಇರೋದು. ಸೊ ಈ ಥರ ಇದ್ದರೆ ಕಂಫರ್ಟಬಲ್ ಕೂಡ. ಈ ಸಮ್ಮರ್ ವೆಕೇಷನ್ಗೆಲ್ಲ ಏನು ಗೊತ್ತಾ, ನಮಗೆ ಕಾಟನ್ ಮೆಟೀರಿಯಲ್ ಬಟ್ಟೆ ಇದ್ದರೆ ಕಂಫರ್ಟ್ ಇರುತ್ತೆ. ಸೊ ನೀವೇನಾದ್ರು ಅಪ್ಡೇಟ್ ಮಾಡ್ಕೋಬೇಕು ನಿಮ್ಮ ವಾರ್ಡ್ರೋಬ್, ಅಥವಾ ವೆಕೇಷನಿಗೆ ಒಂದು ಹೊಸ ಔಟ್ಫಿಟ್ ಬೇಕು ಅಂದರೆ ಖಂಡಿತ ಇದನ್ನೆಲ್ಲ ಟ್ರೈ ಮಾಡಿ. ಅಫೋರ್ಡಬಲ್ ಪ್ರೈಸ್ಗೂ ಕೂಡ ಸಿಗ್ತಾ ಇದೆ. ಸೊ ನೋಡಿ, ಇದು ಕಾಲರ್ ನೆಕ್ ಬರುತ್ತೆ ವಿತ್ ನಿಮಗೆ 3/4 ಸ್ಲೀವ್ಸ್ ಇದೆ. ಫ್ಲೋರಲ್ ಪ್ರಿಂಟೆಡ್ ಬಟ್ಟೆ ವಿತ್ ನಿಮಗೆ ಕಾಟನ್ ಮೆಟೀರಿಯಲ್ ಇದೆ. ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಫ್ಲೋರಲ್ ನೋಡಿ. ಸೊ ಲೆಂತ್ ನೋಡಿ ಇದ್ರದ್ದು ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಸೊ ನಾನು ವೇರ್ ಮಾಡಿರೋದು ಕೂಡ ವೀಡಿಯೋ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಸೊ ತುಂಬಾ ಚೆನ್ನಾಗಿದೆ. ಸೊಂಟಕ್ಕೊಂದು ಬೆಲ್ಟ್ ಕೂಡ ಕೊಟ್ಟಿರ್ತಾರೆ ಕಟ್ಕೊಳ್ಳೋದಕ್ಕೆ. ಸೊ ಟೈಟಾಗಿ ಫಿಟ್ಟಿಂಗ್ ಆಗಿರುತ್ತೆ ಕೂಡ. ಸೊ ಇದರಲ್ಲಿ ನಿಮಗೆ ಸೈಜಸ್ ಎಷ್ಟು XXL ತನಕ ಇದೆ. ಪ್ರೈಸ್ ಎಲ್ಲ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಒಂದು ಬ್ಯೂಟಿಫುಲ್ ಕಾರ್ಡ್ ಸೆಟ್ನ ತರಿಸಿದ್ದೀನಿ, ಸ್ಲೀವ್ಲೆಸ್ ಕಾರ್ಡ್ ಸೆಟ್ ಇದು. ಸೊ ಮೆಟೀರಿಯಲ್ ಕ್ವಾಲಿಟಿ ಮಾತ್ರ 10 ಔಟ್ ಆಫ್ 10 ಅಂತಲೇ ಹೇಳ್ಬೋದು. ಸೊ ನಾನು ವೇರ್ ಮಾಡಿ ಚೆಕ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಮತ್ತು ವೈಟ್ ಕಲರಲ್ಲಿ ಬರುತ್ತೆ. ಸೊ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಪ್ರಿಂಟೆಡ್ ಬಟ್ಟೆ ಕೊಟ್ಟಿದ್ದಾರೆ ನೋಡಿ. ಒಂಥರ ಅಂಬ್ರೆಲ್ಲ ಕಟ್ಟಿದೆ, ಚೆನ್ನಾಗಿದೆ. ಕಂಫರ್ಟಬಲ್ ಆಗಿರುತ್ತೆ ಈ ಥರ ಬಿಸಿಲುಗಾಲದಲ್ಲಿ ಈ ಥರ ನಾವು ಹೋದಾಗ ಆಚೆಗಡೆ. ಸೊ ಸ್ವೆಟ್ ಕೂಡ ಆಗೋಲ್ಲ ಸ್ಲೀವ್ಲೆಸ್ ಇದ್ದರೆ. ಸೊ ನೀವೇನಾದ್ರು ಸ್ಲೀವ್ಲೆಸ್ ಕಂಫರ್ಟ್ ಅನ್ನೋರು ಖಂಡಿತ ಇದನ್ನು ವೇರ್ ಮಾಡ್ಬೋದು. ಸ್ಲೀವ್ಲೆಸ್ ಕಂಫರ್ಟ್ ಇಲ್ಲ ಅನ್ನೋರು ಇದ್ರ ಮೇಲೆ ಶ್ರಗ್ ಅಥವಾ ಕೋಟ್ ಅಥವಾ ಒಳಗಡೆಯಿಂದ ಒಂದು ತೆಳ್ಳಗಿರೋ ಒಂದು ಟೀ ಶರ್ಟ್ ವೇರ್ ಮಾಡ್ಬೋದು. ಬಟ್ ಇದು ಲುಕ್ ಚೆನ್ನಾಗಿ ಬರುತ್ತೆ ಫೋಟೋ ವೀಡಿಯೋಸ್ಗೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಕಲರ್ ಕೂಡ ತರಿಸಿದ್ದೀನಿ, ಅದು ತೋರಿಸ್ತೀನಿ. ಇದಕ್ಕೆ ಪ್ಯಾಂಟು ಈ ಥರ ಕಾಟನ್ ಮೆಟೀರಿಯಲಲ್ಲಿ ಬಂದಿದೆ. ಸೊ ಮುಂದೆ ಎಲಾಸ್ಟಿಕ್ ಇದೆ, ಹಿಂದೆ ನಿಮಗೆ ಬೆಲ್ಟ್ ಟೈಪಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ವಿತ್ತು ಪಾಕೆಟ್, ಐ ಥಿಂಕ್ ಪಾಕೆಟ್ ಇಲ್ಲ ಅಂದ್ಕೋತೀನಿ. ಇದಕ್ಕೆ ಪಾಕೆಟ್ ಕೊಟ್ಟಿಲ್ಲ, ಪಾಕೆಟ್ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಟ್ರೌಸರ್ ಪ್ಯಾಂಟ್, ಒಳ್ಳೆ ಪ್ಲಾಜೋ ಪ್ಯಾಂಟ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಒಂಥರ. ಸೊ ಶೈನಿಂಗ್ ಕೂಡ ಇದೆ ಇದರಲ್ಲಿ, ಕ್ಲಾತಲ್ಲಿ ನೋಡ್ಬೋದು ನೀವೇ. ತುಂಬಾ ಚೆನ್ನಾಗಿದೆ. ಸೊ ವೇರ್ ಮಾಡಿದ್ಮೇಲೆ ನಮ್ಮ ಲುಕ್ಕೇ ಚೇಂಜ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತು ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇನ್ನೊಂದು ಇದೆ, ಅದೇ ಪ್ಯಾಟ್ರನು, ಕಲರ್ ಚೇಂಜ್ ಅಷ್ಟೇ. ಇದು ಯೆಲ್ಲೋ ಕಲರ್ ಬರುತ್ತೆ. ಈ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಯೆಲ್ಲೋ ಕಲರ್ ಇಷ್ಟಪಡೋರಾಗಿದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ. ನೋಡಿ, ಇದು ಸ್ಟೈಲಮ್ ಅನ್ನೋ ಬ್ರ್ಯಾಂಡಿಂದ ತರಿಸಿರೋದು. ಎಲ್ಲ ಹೊಸ ಕಲೆಕ್ಷನ್ಸೇ ತರಿಸಿರೋದು, ಯಾವುದೂ ರಿಪೀಟೆಡ್ ಇಲ್ಲ. ನೀವೇ ಬೇಕಾದ್ರೆ ಚೆಕ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅಂಬ್ರೆಲ್ಲ ಕಟ್ ಬಂದಿದೆ, ತುಂಬಾ ಚೆನ್ನಾಗಿದೆ ಮಾತ್ರ ವೇರ್ ಮಾಡಿದ್ಮೇಲೆ. ಸೊ ನನಗಂತೂ ತುಂಬಾ ಕಂಫರ್ಟಬಲ್ ಇತ್ತು. ಸೇಮ್ ಅದರಲ್ಲಿ ಹೇಗಿತ್ತೋ ಪ್ಯಾಂಟು, ಅದೇ ಪ್ಯಾಂಟ್ ಇದರಲ್ಲೂ ಕೂಡ ಇರೋದು ಸೇಮ್. ಇದರಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ಯೆಲ್ಲೋ ಟಾಪಿಗಿರೋದು ಪ್ಯಾಂಟಲ್ಲಿ ನಿಮಗೆ ಈ ಥರ ಪ್ಯಾಂಟಿಗೆ ಪಾಕೆಟ್ ಕೊಟ್ಟಿದ್ದಾರೆ. ಒಂದೇ ಪಾಕೆಟು, ಆ ಪ್ಯಾಂಟಿಗೆ ಕೊಟ್ಟಿರಲಿಲ್ಲ, ಬಟ್ ಈ ಪ್ಯಾಂಟಿಗೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಒಂಥರ ನೋಡಿ. ಪ್ಲಾಜೋ ಪ್ಯಾಂಟ್ ಸೇಮ್ ಇಲ್ಲ. ಇನ್ನೊಂದು ತುಂಬ ಅಟ್ರಾಕ್ಟಿವ್ ಆಗಿರೋ ಒಂದು ಕಲರ್ನ ತರಿಸಿದ್ದೀನಿ, ಗೌನ್. ತುಂಬಾ ಚೆನ್ನಾಗಿದೆ ಮಾತ್ರ. ಇದು ಅಷ್ಟೇ, ಫೋಟೋ ವೀಡಿಯೋಸಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಮ್ಮರ್ ವೆಕೇಷನಲ್ಲಿ. ಇದರಲ್ಲಿ ನಿಮಗೆ ಕಾಟನ್ ಮೆಟೀರಿಯಲ್ ಬಂದಕ್ಕೆ ಕೊಟ್ಟಿದ್ದಾರೆ ನೋಡಿ. ಸ್ಲೀವ್ಸ್ ಬಂದು ಇದ್ರದ್ದು ಶಾರ್ಟ್ ಸ್ಲೀವ್ಸ್ ಇದೆ, 3/4 ಏನಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಲುಕ್ಕು, ತುಂಬಾ ಚೆನ್ನಾಗಿದೆ ಮಾತ್ರ. ಇದಕ್ಕೂ ಅಷ್ಟೇ ನಿಮಗೆ ಸೊಂಟದ ಹತ್ರ ಬೆಲ್ಟ್ನ ಕೊಟ್ಟಿದ್ದಾರೆ. ಫ್ಲೇರ್ ಮಾತ್ರ ಸ್ಟನ್ನಿಂಗ್ ಅಂತಲೇ ಹೇಳ್ಬೋದು. ನಿಮಗೆ ಅಂದರೆ ಮಂಡಿ ಕೆಳಗಡೆ ತನಕನೂ ಬರುತ್ತೆ, ನೀ ಲೆಂತ್ಗಿಂತ ಕೆಳಗಡೆ ತನಕ ನಿಮಗೆ ಇದು ಗೌನ್ ಬರುತ್ತೆ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ವೆಕೇಷನ್ ಏನಾದ್ರು ಸಮ್ಮರ್ ವೆಕೇಷನಿಗೆ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಈ ಒಂದು ಟಾಪ್ನ ಮಾತ್ರ ಮರಿಬೇಡಿ.
ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಇದರದ್ದು ಕಲರು, ಪ್ರಿಂಟು ಅಂದರೆ ಯೂನಿಕ್ ಆಗಿದೆ ಒಂಥರ. ಸೊ ಬೇರೆದೆಲ್ಲ ನಾವು ನೋಡ್ತಾನೆ ಇರ್ತೀವಿ ಫ್ಲೋರಲ್ ಪ್ರಿಂಟ್ ಎಂದೆಲ್ಲ, ಬಟ್ ಈ ಥರ ಕಲರ್ ನಾನು ಎಲ್ಲೂ ನೋಡಿರಲಿಲ್ಲ ಅಷ್ಟಾಗಿ. ಸೊ ಇಷ್ಟ ಆಯಿತು ಅಂದರೆ ತರಿಸಿದೆ, ತುಂಬಾ ಚೆನ್ನಾಗಿದೆ ಮಾತ್ರ. ಇದ್ರದ್ದು ಸೈಜ್ ಮತ್ತು ಪ್ರೈಸ್ ಎಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಮಾತ್ರ. ಸೊ ನಾನು ಹಾಕಿರೋ ವಿಡಿಯೋ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಒಂದು ಜಂಪ್ ಸೂಟ್ನ ತರಿಸಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವೇನಾದ್ರು ಒಂಥರ ಡಿಫ್ರೆಂಟಾಗಿ ಒಂಥರ ಟ್ರೈ ಮಾಡಬೇಕು ಜಂಪ್ ಸೂಟು ಅಂದರೆ, ಒನ್ ಪೀಸ್ ಡ್ರೆಸ್ಸು, ಗೌನ್ ಬೇಡ, ಜೀನ್ಸ್ ಪ್ಯಾಂಟ್ ಟಾಪ್ ಬೇಡ ಅನ್ನೋರು ಈ ಥರ ಒನ್ ಪೀಸ್ ಸೆಟ್ನ ನೀವು ಟ್ರೈ ಮಾಡ್ಬೋದು. ಜಂಪ್ ಸೂಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಫೋಟೋ ವೀಡಿಯೋಸ್ ಅದೇ ಆ ಥರ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಬೇರೆದಕ್ಕೆಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಷ್ಟೇ. ಸೊ ನೀವೇನಾದ್ರು ಟಾಯ್ಲೆಟ್, ವಾಶ್ರೂಮಿಗೆ ಹೋಗಬೇಕು ಅಂದರೆ ಅದಕ್ಕೊಂಚೂರು ಕಂಫರ್ಟಬಲ್ ಇರಲ್ಲ ಈ ಜಂಪ್ ಸೂಟಲ್ಲಿ. ಅದ್ರ ಬಿಟ್ಟು ಲುಕ್ ವೈಸ್ ಅಥವಾ ನೀವು ಜಾಸ್ತಿ ಹೊತ್ತು ಇರಲ್ಲ ಡ್ರೆಸ್ಸಲ್ಲಿ ಅಂದರೆ ಆವಾಗ ಇದನ್ನು ಟ್ರೈ ಮಾಡಿ, ಓಕೆನಾ. ಜಾಸ್ತಿ ಹೊತ್ತು ಅಂದರೆ ಡೇ ಟು ನೈಟ್ ಇರ್ತೀವಿ ಇದೇ ಡ್ರೆಸ್ಸಲ್ಲಿ ಅಂದರೆ ಆಗಲ್ಲ, ಯಾಕಂದರೆ ವಾಶ್ರೂಮಿಗೆ ಹೋಗೋಕ್ಕೆಲ್ಲ ಈ ಡ್ರೆಸ್ಸಲ್ಲಿ ಆಗಲ್ಲ. ಸೊ ಒಟ್ಟಿನಲ್ಲಿ ಈ ಥರ ಒಂದು ಡ್ರೆಸ್ನ ನೀವು ಯಾವುದಾದ್ರೂ ಒಂದು ಸೆಲೆಬ್ರೇಷನ್ ಅಥವಾ ಯಾವುದಾದ್ರು ಒಂದು ಓಪನಿಂಗ್ ಸೆರೆಮನಿ, ಏನಾದ್ರು ಕೇಕ್ ಕಟ್ಟಿಂಗ್ ಆ ಥರ ಏನಾದ್ರು ಆ ಥರದಕ್ಕೆ ನೀವು ಇದನ್ನ ಈ ಥರ ಒಂದು ವೇರ್ ಮಾಡ್ಕೋಬೋದು ಡ್ರೆಸ್ನ, ಓಕೆನಾ. ಬಟ್ ಅದು ಒಂದು ಪ್ರಾಬ್ಲಮ್ ಬಿಟ್ಟರೆ ಈ ಥರ ಒಂದು ಡ್ರೆಸ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಮೇಲ್ಗಡೆ ನಿಮಗೆ ಟಾಪಲ್ಲಿ ಈ ಥರ ಒಂದು ಇದಕ್ಕೆ ಪಾಕೆಟ್ಸ್ ಕೂಡ ಇದೆ ನೋಡಿ, ಎಷ್ಟು ಲೆಂತಿ ಆಗಿದೆ. ಒಂದು ಫೋನ್ ಕ್ಯಾರಿ ಮಾಡ್ಬೋದು, ಫೋನ್, ಮನಿ ಎಲ್ಲ ಕ್ಯಾರಿ ಮಾಡ್ಬೋದು, ಅಷ್ಟು ಜಾಗ ಇದೆ. ಪ್ಲಾಜೋ ಪ್ಯಾಂಟ್ ಥರ ಎಷ್ಟು ಚೆನ್ನಾಗಿ ಒಂಥರ ಫ್ಲೇರ್, ವೈಡ್ ಲೆಗ್ ಜೀನ್ಸ್ ಬರುತ್ತಲ್ಲ ಆ ಥರ ಪ್ಲಾಜೋ ಪ್ಯಾಂಟ್ ಥರ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಹಿಂದೆ ನಿಮಗೆ ಜಿಪ್ನ ಕೊಟ್ಟಿರ್ತಾರೆ, ಹಿಂದೆ ಸೊಂಟದ ತನಕ ನಿಮಗೆ ಜಿಪ್ ಓಪನ್ ಮಾಡಿಕೊಂಡು ಒನ್ ಪೀಸ್ ಸೆಟ್ ಥರ ನೀವು ವೇರ್ ಮಾಡ್ಕೋಬೋದು, ಪ್ಯಾಂಟ್ ಶರ್ಟ್ ಥರ ಈ ಥರ. ಸೊಂಟದ ಕೆಳಗಡೆ ತನಕನೂ ನಿಮಗೆ ಜಿಪ್ನ ಕೊಟ್ಟಿರ್ತಾರೆ, ಓಪನ್ ಮಾಡಿಬಿಟ್ಟು ವೇರ್ ಮಾಡ್ಕೋಬೋದು ಕಂಫರ್ಟಬಲ್ ಆಗಿ. ಇದು ಅಷ್ಟೇ 1000 ರೂಪೀಸ್ ರೇಂಜಲ್ಲಿದೆ, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆ ಥರ ಏನೋ ತೆಳ್ಳಗಿದೆ ಆ ಥರ ಏನಿಲ್ಲ, ತುಂಬ ಥಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಬಂದು ಮಿಸ್ ಚೇಸ್ ಅನ್ನೋ ಒಂದು ಬ್ರ್ಯಾಂಡಿಂದ ತರಿಸಿರೋದು, ತುಂಬಾ ಚೆನ್ನಾಗಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮಸ್ಟ್ ಬೈ. ನೆಕ್ಸ್ಟ್ ಬಂದು ಇದು ಅಷ್ಟೇ ಜಂಪ್ ಸೂಟೇನೆ, ಬಟ್ ಇದು ಸ್ಲೀವ್ಲೆಸ್ ಜಂಪ್ ಸೂಟು. ನಾನೊಂಥರ ಬ್ರೌನಿಷ್ ಕಲರಲ್ಲಿ ತರಿಸಿದ್ದೀನಿ, ಎಲ್ಲ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದು ನೋಡಿ, ಇದ್ರದ್ದು ಏನಪ್ಪ ಇದು ಸ್ಲೀವ್ಸ್ ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂತ. ಇದು ಮೆಟಾಲಲ್ಲಿದೆ, ಈ ಥರ ಇದೆ, ಕಟ್ ಥರ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಬಂದು ಒಂಥರ ಕ್ರಷ್ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಇದೆ, ಸಾಫ್ಟಾಗಿ. ಬ್ರೌನಿಷ್ ಕಲರ್ ಪ್ಯಾಂಟ್ ನೋಡಿ ಹೇಗಿದೆ ಅಂತ, ತುಂಬ ಫ್ಲೋ ಆಗಿದೆ. ಹಿಂದೆ ಈ ಥರ ಜಿಪ್ನ ಪ್ರೊವೈಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ವೇರ್ ಮಾಡಿರೋ ಒಂದು ವಿಡಿಯೋನ ಹಾಕಿರ್ತೀನಿ, ಚೆಕ್ ಮಾಡಿ. ಒಂಥರ ಚೆನ್ನಾಗಿದೆ. ಸೊ ನೀವೇನಾದ್ರು ಸ್ಲೀವ್ಲೆಸ್ ವೇರ್ ಮಾಡ್ತೀರಾ ಅಂದರೆ ಖಂಡಿತ ಇದನ್ನು ಟ್ರೈ ಮಾಡಿ, ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಒಂದು 3 ಪೀಸ್ ಕುರ್ತಾ ಸೆಟ್ನ ತರಿಸಿದ್ದೀನಿ. ಇದು ಅಷ್ಟೇ ಸ್ಲೀವ್ಲೆಸ್ಸೇ, ಯಾವುದಾದ್ರು ಮದುವೆ ಫಂಕ್ಷನ್ ಅಥವಾ ಮೆಹಂದಿ ಆ ಥರದಕ್ಕೆಲ್ಲ ಹೋಗೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಸ್ಲೀವ್ಲೆಸ್ ವೇರ್ ಮಾಡೋರಿದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ ನೋಡಿ. ಚೆಸ್ಟ್ ಹತ್ರ ನಿಮಗೆ ಫುಲ್ಲು ಈ ಥರ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿದ್ದಾರೆ ಡೀಟೇಲಿಂಗ್ ಆಗಿ. ಸ್ಲೀವ್ಸ್ ಬಂದು ಈ ಥರ ಇದೆ, ಸೆಂಟರಲ್ಲಿ ನಿಮಗೆ ಕಟ್ ಬರುತ್ತೆ, ಈ ಥರ ಅಂಬ್ರೆಲಾ ಕಟ್ ಥರ ಚೆನ್ನಾಗಿದೆ. ಒಂಥರ ನಾವು ಫಿಲಮ್ಸಲ್ಲೆಲ್ಲ ನೋಡ್ತೀವಲ್ಲ ಹೀರೋಯಿನ್ಸ್ ಹಾಕ್ಕೊಳ್ಳೋದು ಆ ಥರ ಇದೆ, ಒಂಥರ ಆ ಥರ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಸ್ಲೀವ್ಲೆಸ್ ವೇರ್ ಮಾಡಿಲ್ಲ, ಇವಾಗ ವೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗಂತ ಆ್ಯಕ್ಚುಲಿ. ನೀವೇನಾದ್ರು ವೇರ್ ಮಾಡೋರಿದ್ದರೆ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಪ್ಯಾಂಟಿಗೆ. ಸ್ಲೀವ್ಸ್ ಬಂದು ಶರಾರ ಪ್ಯಾಂಟ್ ಥರ, ಸ್ಲೀವ್ಸ್ ಅಂತೀನಿ, ಪ್ಯಾಂಟ್ ಬಂದು ಶರಾರ ಟೈಪ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಮಧ್ಯದಲ್ಲಿ ನಿಮಗೆ ಲೇಸ್ ವರ್ಕ್ನ ಮಾಡಿದ್ದಾರೆ, ಚೆನ್ನಾಗಿದೆ. ಒಂಥರ ಶರಾರ ಪ್ಯಾಂಟ್ ವಿತ್ ಶಾರ್ಟ್ ಟಾಪ್, ಅಲ್ಟಿಮೇಟ್ ಲುಕ್. ಮೆಟೀರಿಯಲ್ ದುಪ್ಪಟ್ಟ ಬಂದು ಆರ್ಗ್ಯಾನ್ಸಾ ಮೆಟೀರಿಯಲಲ್ಲಿದೆ, ಸಾಫ್ಟ್ ಇದೆ, ಈ ಥರ ಇದೆ. ಸೊ ಆರಾಮಾಗಿ ವೇರ್ ಮಾಡ್ಬೋದು ಕ್ಯಾಶುವಲ್ ಆಗಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಸೈಜಸ್
ಮತ್ತು ಇನ್ನೊಂದು ಕಲರ್ ಆಪ್ಷನ್ ಕೂಡ ಇದೆ, ಅದು ತರಿಸಿದ್ದೀನಿ. ನಿಮ್ಗೆ ಎಲ್ಲದು ಶೋ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಎಲ್ಲ ಅಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಯಾವ್ದು ಇಷ್ಟ ಆಗುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ. ಈಗ ತೋರಿಸಿದ್ನಲ್ಲ ಪರ್ಪಲ್ ಕಲರಲ್ಲಿ ಡ್ರೆಸ್, ಅದೇ ಟೈಪಲ್ಲಿ ಇನ್ನೊಂದು ಆರೆಂಜ್ ಕಲರ್ನ ತರಿಸಿದ್ದೀನಿ, ಸೇಮು. ಸೊ ನೋಡಿ, ದುಪ್ಪಟ್ಟ ಬಂದು ಸೇಮ್ ಸಾಫ್ಟಾಗಿದೆ, ಟಾಪ್ ಬಂದು ಸೇಮ್ ಕಲರ್ ಅಂತೀನಿ, ವರ್ಕು ಆ ಥರ ಎಲ್ಲ ಸೇಮ್ ಇದೆ, ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿದರೆ. ನೀವೇನಾದ್ರು ಆರೆಂಜ್ ಕಲರ್ ಇಷ್ಟಪಡೋದಿದ್ರೆ ಆರೆಂಜ್ ಕಲರ್ ಟ್ರೈ ಮಾಡಿ, ಪರ್ಪಲ್ ಕಲರ್ ಇಷ್ಟಪಡೋದಾಗಿದ್ದರೆ ಪರ್ಪಲ್ ಕಲರ್ ಟ್ರೈ ಮಾಡಿ. ಇದು ಅಷ್ಟೇ, ಸೆಂಟರಲ್ಲಿ ನಿಮಗೆ ಸಣ್ಣದಾಗಿ ಲೇಸ್ ವರ್ಕ್ನ ಮಾಡಿದ್ದಾರೆ, ವಿತ್ ಅಂಬ್ರೆಲಾ ಕಟ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಅಷ್ಟೇ, ಪ್ಲಾಜೋ ಪ್ಯಾಂಟ್ ಅಂದರೆ ಶರಾರ ಪ್ಯಾಂಟ್, ಇಷ್ಟು ಟೈಟಾಗಿದೆ ಗೊತ್ತಾ, ಇಲಾಸ್ಟಿಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಬಂದಿದ್ದು ಅಂದರೆ ಬಟ್ಟೆ ಬಂದಿದ್ರದ್ದು ಕಾಟನ್ ಮೆಟೀರಿಯಲ್ ಇದೆ, ಆ ಥರ ಏನು ಪಾಲಿಸ್ಟರ್ ಅಂತ ಇಲ್ಲ. ಈ ಥರ ನಾನಂತೂ ಎಲ್ಲ ಸಮ್ಮರ್ ವೆಕೇಷನ್ಗೆ ಅಂತ ಹೇಳಿದಾಗ ಫಸ್ಟು ಎಲ್ಲ ಕಾಟನ್ನೇ ಪ್ರಿಫರ್ ಮಾಡೋದು. ಪಾಲಿಸ್ಟರ್ ಇದ್ದರೆ ತುಂಬ ಸ್ವೆಟ್ಟಾಗಿ ಹೋಗ್ತೀವಿ, ಮತ್ತು ಮೈ ಮೇಲೆ ಹಾಕ್ಕೊಳ್ಳೋಕ್ಕೂ ಆಗಲ್ಲ ಆ ಥರ ಬಟ್ಟೆ ಎಲ್ಲ. ನೋಡಿ, ಇದು ಶರಾರ ಪ್ಯಾಂಟು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇದು ಅಷ್ಟೇ, ಬ್ಲೂ ಕಲರಲ್ಲಿ ಒಂದು ಜಂಪ್ ಸೂಟ್ನ ತರಿಸಿದ್ದೀನಿ. ಈ 3 ಜಂಪ್ ಸೂಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಟ್ರೈ ಮಾಡಿ. ಬಟ್ 3 ಚೆನ್ನಾಗಿದೆ, ಕಲರ್ ಕ್ವಾಲಿಟಿ ಎಲ್ಲ ರಿಚ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಬ್ಲೂ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಬರುತ್ತೆ ಫ್ರಂಟಲ್ಲಿ ಬಾರ್ಡರ್, ಸ್ಲೀವ್ಸ್ ಈ ಥರ, ಪ್ಯಾಂಟ್ ಬಂದು ಫ್ಲೋರಲ್ಲಿದೆ, ಒಳಗಡೆ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈ ಥರ ಇದೆ. ಸೊ ಅದಕ್ಕೆ ಥಿಕ್ಕಾಗಿದೆ ಕ್ವಾಲಿಟಿ, ಅಂದರೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ರು ಅಷ್ಟರ ಅಂದರೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಹಿಂದೆ ಈ ಥರ ಜಿಪ್ನ ಪ್ರೊವೈಡ್ ಮಾಡಿರ್ತಾರೆ ಜಂಪ್ ಸೂಟಲ್ಲಿ. ಆ್ಯಕ್ಚುಲಿ ಎಲ್ಲಿ ತನಕ ಇರುತ್ತೆ ಗೊತ್ತಾ, ಬ್ಯಾಕಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ತನಕ ನಿಮಗೆ ಜಿಪ್ನ ಪ್ರೊವೈಡ್ ಮಾಡಿರ್ತಾರೆ. ಓಪನ್ ಮಾಡಿಬಿಟ್ಟು 1 ಪೀಸ್ ಡ್ರೆಸ್ ಥರ ನೀವು ವೇರ್ ಮಾಡ್ಕೊಬೋದು, ಪ್ಯಾಂಟ್ ಟಾಪ್ ಒಟ್ಟಿಗೆ ಹಾಕ್ಕೊಳ್ಳೋ ಥರ ವೇರ್ ಮಾಡ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹೇಳ್ತಾ ಇದ್ದೀನಲ್ಲ, ಫಸ್ಟೇ ಹೇಳಿದೆ, 2-3 ಅವರ್ಸಿಗೆ ವೇರ್ ಮಾಡೋ ಐಡಿಯಾ ಇದ್ದರೆ, ಅಂದರೆ ಬೇಗ ಮುಗಿಯೋ ಫಂಕ್ಷನ್ ಇದ್ದರೆ ಈ ಥರ ಡ್ರೆಸ್ನ ವೇರ್ ಮಾಡಿ, ಇಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಏನು ಪ್ರಾಬ್ಲಮ್ಮು ಅಂತಲೇ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಸಿಂಪಲ್ ಆಗಿರೋ ಒಂದು ಕುರ್ತಿನ ತರಿಸಿದ್ದೀನಿ. ಇದು ಬಂದು ಆಫೀಸಿಗೆ ಹೋಗೋರು ಅಥವಾ ಕಾಲೇಜ್ ಅಥವಾ ಲೇಡೀಸ್ ಕ್ಯಾಶುವಲ್ ಆಗಿ ವೇರ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ. ವಿತ್ ಕಾಲರ್ ನೆಕ್, ವಿತ್ ನಿಮಗೆ 3/4 ಸ್ಲೀವ್ಸ್ ಬಂದಿದೆ. ನನಗೆ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು, ಮತ್ತು ಇದ್ರದ್ದು ಕಲರು ಅಷ್ಟೇ ತುಂಬಾ ಇಷ್ಟ ಆಯಿತು, ಸೈಲೆಂಟ್ ಕಲರ್. ನೋಡಿ ಹೇಗಿದೆ ಅಂತ, ಕಾಲರ್ ನೆಕ್. ಇದು ಅಷ್ಟೇ, ಸ್ಟೈಲಮ್ ಅನ್ನೋ ಬ್ರ್ಯಾಂಡಿಂದ ತರಿಸಿರೋದು, ಚೆನ್ನಾಗಿದೆ. ನನಗೆ ಈ ಥರ ಕಾಲರ್ ನೆಕ್ಕು 3/4 ಸ್ಲೀವ್ಸು ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ನಾನು ವೇರ್ ಮಾಡಿರೋದು ಅದೇ. ನೋಡಿ, ಈ ಥರ ಸ್ಲೀವ್ಸ್ ಬರುತ್ತೆ, ಚೆನ್ನಾಗಿದೆ. ಈ ಥರ ಇದನ್ನೆಲ್ಲ ನಾವು ಇವಾಗ ಲೆಗಿನ್ಸ್ ಬೇಡ, ಲೆಗಿನ್ಸ್ ಬಿಟ್ಟು ನೀವು ಟ್ರೌಸರ್ ಪ್ಯಾಂಟ್ ಅಥವಾ ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡ್ಕೊಳ್ಳಿ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನೋಡಿ, ಫ್ಲೋರಲ್ ಪ್ರಿಂಟ್ ಅಂದರೆ ಪ್ರಿಂಟೆಡ್, ಫ್ಲವರ್ ಪ್ರಿಂಟೆಡ್ ಥರ ನಿಮಗೆ ಜಸ್ಟ್ ಪ್ರಿಂಟ್ ಇದೆ ಅಷ್ಟೇ. ಈ ಥರ ಇದೆ, ಸಾಫ್ಟ್ ಆಗಿದೆ ಬಟ್ಟೆ. ರಿಂಕಲ್ಸ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಇದು ಕಾಟನ್ ಮೆಟೀರಿಯಲ್ ಬಟ್ಟೆ ಅಂತ. ಈ ಥರ ಒಂದು ಕುರ್ತಿನ ಪ್ರಿಫರ್ ಮಾಡ್ತೀರಾ ಅಂದರೆ ಖಂಡಿತ ಟ್ರೈ ಮಾಡಿ. ಇದು ಅಷ್ಟು ಅಫೋರ್ಡಬಲ್ ಪ್ರೈಸಿಗೆ ಸಿಗ್ತಾಯಿದೆ. ಎಲ್ಲ ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನಂಗೆ ಒಂದು ಬ್ಯೂಟಿಫುಲ್ ಆಗಿರೋ ಶಾರ್ಟ್ ಗೌನ್ನ ತರಿಸಿದ್ದೀನಿ ಸಮ್ಮರ್ ವೆಕೇಷನ್ಗೆ. ಸೊ ನೀವೇನಾದ್ರು ಬೀಚ್ ಸೈಡ್ ಅಥವಾ ಒಂದು ಪಾರ್ಟಿ, ಆ ಥರ ಕಾಕ್ಟೈಲ್ ಪಾರ್ಟಿ ಅಥವಾ ಒಂದು ಬೀಚ್ ಸೈಡ್ ಹೇಳಿದ್ನಲ್ಲ, ಅದಕ್ಕೆ ಹೋಗೋ ಐಡಿಯಾ ಇದ್ದರೆ ಈ ಥರ ಒಂದು ಡ್ರೆಸ್ನ ಟ್ರೈ ಮಾಡಿ, ಅದಕ್ಕೆ ಸೂಟ್ ಆಗುತ್ತೆ ಇದು. ಆ್ಯಕ್ಚುಲಿ ಶಾರ್ಟ್ ನೋಡಿ, ಈ ಥರ ಶಾರ್ಟ್ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ವೈಟ್ ಇದ್ರೂ ನಿಮಗೆ ಆ ಥರ ತೆಳ್ಳಗಿದೆ ಅಂತ ಕಾಣಿಸಲ್ಲ, ಥಿಕ್ಕಾಗಿದೆ, ತುಂಬಾ ಥಿಕ್ಕಾಗಿದೆ ಮೆಟೀರಿಯಲ್. ಆ ಥರ ನಿಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪೂರ್ತಿ ಲೇಸ್ನ ಕೊಟ್ಟಿದ್ದಾರೆ ಕಾಟನಲ್ಲಿ. ಇದು ಬಂದು ಈ ಥರ ಬರುತ್ತೆ, ಈ ಥರ ಬಂದು ಇಲ್ಲಿ ಕಟ್ಕೋಬೇಕು ನೀವು. ಈ ಥರ
ಚೆಸ್ಟ್ ಹತ್ರ ನಿಮಗೆ ಫುಲ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಹಿಂದೆ ಈ ಥರ ಎಲಾಸ್ಟಿಕ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿ ಈ ಥರ ಇದೆ. ಸೊ ಇದನ್ನು ನೀವು ಈ ಥರ ಕಟ್ಕೋಬೋದು. ಈ ಥರ ಡ್ರೆಸ್ ಇದು. ಇದನ್ನು ನೀವು ಬೀಚ್ ಸೈಡ್ ಹೇಳಿದ್ನಲ್ಲ ಕಾಕ್ಟೈಲ್ ಪಾರ್ಟಿ, ಅದಕ್ಕೆ ಟ್ರೈ ಮಾಡ್ಬೋದು. ಈ ಡ್ರೆಸ್ನ 1 ಪೀಸ್ ಸೆಟ್ ಥರ ಚೆನ್ನಾಗಿದೆ, ಒಂಥರ ಚಿಕ್ಕ ಶಾರ್ಟ್ ಗೌನು. ಇದೆಲ್ಲ ಸಮ್ಮರ್ ವೆಕೇಷನ್ಗೆ ಅಂತಲೇ ಹೊಸ ಕಲೆಕ್ಷನ್ಸ್ನ ತರಿಸಿದ್ದೀನಿ ಹುಡುಕಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ. ಎಲ್ಲ ಕ್ವಾಲಿಟಿ 10 ಔಟ್ ಆಫ್ 10 ಅಂತಲೇ ಹೇಳ್ತೀನಿ. ನೀವು ಯಾರಾದರೂ ಪರ್ಚೇಸ್ ಮಾಡಿದರೆ ನನ್ನ ಲಿಂಕಿಂದ ಅಥವಾ ನನ್ನ ID-ಯಿಂದ ಯೂಟ್ಯೂಬ್ ಚಾನಲ್ ನೋಡಿ, ಸೊ ಖಂಡಿತ ನನಗೆ ಒಂದು ಮೆನ್ಷನ್ ಮಾಡಿ, ಓಕೆನಾ, ಹೇಗಿದೆ ಡ್ರೆಸ್ಸು ಕ್ವಾಲಿಟಿ ಅಂತ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನಿ. ಸೊ ಅದ್ರ ಮೇಲೇ ನನಗೆ ಗೊತ್ತಾಗುತ್ತಲ್ವ ಹೇಗಿದೆ ನಾನು ರಿವ್ಯೂ ಕೊಡ್ತಾ ಇರೋದು ಮತ್ತು ಹೇಗೆ ಬಟ್ಟೆ ತರಿಸ್ತಾ ಇದ್ದೀನಿ ಅಂತ. ನಿಮಗೆ ಇಷ್ಟ ಆದರೆ ನಿಮಗೆ ಹೇಗೆ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನನಗೂ ಗೊತ್ತಾಗುತ್ತೆ, ನಾನು ರಿವ್ಯೂ ಕೊಟ್ಟಿನಿ. ಸಮ್ಮರ್ ವೆಕೇಷನ್ಗೆ ಹೊಸ ಕಲೆಕ್ಷನ್ಸ್ನ ತರಿಸಿರೋದು ಎಲ್ಲ ನಿಮಗೆ ರಿವ್ಯೂ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಈ ಸಮ್ಮರ್ ವೆಕೇಷನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ನಮಸ್ಕಾರ.